ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇದ್ವಿ ದ್ವಿತೀಯ BA ಮತ್ತು BCom ಅವರ ಕನ್ನಡ ಭಾಷಿಕದಲ್ಲಿ ಬರುವಂತಹ ಬ್ಲಾಕ್ 1ರ ಮೊದಲ ಘಟಕ ಕೃಷ್ಣ ಸಂಧಾನ ಅನ್ನುವಂತಹ ಒಂದು ಗದ್ಯ ರೂಪದ ಪದ್ಯವನ್ನು ನಿಮಗಿಲ್ಲಿ ಇಟ್ಟಿದ್ದಾರೆ. ಇದನ್ನು ಬರೆದವರು ಪಂಪ ಅಂತ ಹೇಳಿ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಈ ಒಂದು ಪದ್ಯದಲ್ಲಿ ಏನೆಲ್ಲ ವಿಚಾರ ಇದೆ ಅನ್ನೋದನ್ನ ನಾವು ನೋಡಬೇಕು ಅಂತಂದರೆ, ನಾನು ಈಗಾಗಲೇ ಹೇಳಿದೆ, ಇದು ಹಳೆಗನ್ನಡ ಇರೋದ್ರಿಂದ ಓದೋದಕ್ಕೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಆ ಉದ್ದೇಶದಿಂದ ನೀವು ಈ ಪಠ್ಯದ ನಂತರ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿರ್ತಾರೆ ಗದ್ಯಾನುವಾದ ಅಂತ ಹೇಳಿ, ಅದನ್ನು ಓದ್ಕೊಳ್ಳಿ ಅಂತ ಹೇಳಿದೆ. ಈ ಗದ್ಯಾನುವಾದವನ್ನು ಓದ್ಕೊಳ್ಳಿ, ಜೊತೆಗೆ ಸಾರಾಂಶವನ್ನು ಸಹ ನೋಡ್ಕೊಳ್ಳಿ ಅಂತ ಹೇಳಿದೆ. ಇದು ಗದ್ಯಾನುವಾದ ಕೂಡ, ಇದು ದೊಡ್ಡದಾಗಿದೆ. ನಾನು ಇದನ್ನೆಲ್ಲ ಓದ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಅದಕ್ಕೆ ನಾನು ಜಸ್ಟ್ ಇಲ್ಲಿ ಸಾರಾಂಶವನ್ನು ಮಾತ್ರ ಇವಾಗ ಹೇಳ್ತಾ ಇದ್ದೀನಿ. ಜೊತೆಗೆ ನಿಮಗೆ ನೋಟ್ಸ್ ಕೂಡ ಯಾವ ರೀತಿ ಬರೀಬಹುದು ಅಂತ ಹೇಳಿ ಒಂದು ಮಾದರಿಯಾಗಿ ನೋಟ್ಸ್ನ ಕೂಡ ನಾನಿಲ್ಲಿ ತೋರಿಸ್ತೀನಿ. ಈ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ನೋಡಿದರೆ ಈ ಒಂದು ಚಾಪ್ಟರ್ನ ಕಂಪ್ಲೀಟ್ ಪ್ರಿಪ್ರೇಷನ್ ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವ್ಯಾಸ ಭಾರತದ ಕಥೆಯನ್ನು ಆಧಾರವಾಗಿ ಇರಿಸಿಕೊಂಡು ಅರ್ಜುನನ ಚರಿತ್ರೆಯನ್ನು, ಆತನ ವ್ಯಕ್ತಿತ್ವವನ್ನು ಎದ್ದು ತೋರುವ ರೀತಿಯಲ್ಲಿ ಈ ಕಾವ್ಯ ರಚನೆಯಾಗಿದೆ ಅಂತ ಹೇಳಬಹುದಾಗಿರುತ್ತೆ. ಅದೇ ಹರಿಕೇಸರಿಯನ್ನು ಅರ್ಜುನನ ಮೂಲಕ ಕಾವ್ಯದ ನಾಯಕರನ್ನಾಗಿ ಮಾಡಿ ತನ್ನ ಪ್ರಭುವಿನೊಡನೆ ತನಗಿದ್ದ ಸ್ನೇಹವನ್ನು ಶಾಶ್ವತವಾಗಿರಿಸುವಂತೆ ನಿರೂಪಿಸುವಂತಹ ಸುಂದರ ಕಾವ್ಯವಾಗಿ ಪಂಪ ಭಾರತ ಜನಮಾನಸದಲ್ಲಿ ನೆಲೆ ನಿಂತಿದೆ. ಇಲ್ಲಿ ವಿಕ್ರಮಾರ್ಜುನ ವಿಜಯವನ್ನು ಅವನು ಹರಿಕೇಸರಿಯನ್ನ ಕುರಿತು ಬರೆದಿದ್ದಾನೆ. ಹರಿಕೇಸರಿಯನ್ನ ಅರ್ಜುನನಿಗೆ ಹೋಲಿಸಿ ಅಥವಾ ಅರ್ಜುನನನ್ನ ಹರಿಕೇಸರಿಯಲ್ಲಿ ಅವನು ಕಂಡುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಈ ಒಂದು ಪಂಪ ಭಾರತದಲ್ಲಿ ಮಾಡಿದ್ದಾನೆ ಅಂತಾನೆ ಹೇಳ್ಬೋದಾಗಿರುತ್ತೆ. ಈ ಒಂದು ಪಠ್ಯದ ಅಥವಾ ನಮಗೀಗ ಒಂದು ಪಠ್ಯವನ್ನು ಏನಿಟ್ಟಿದ್ದಾರಲ್ಲ, ಆ ಒಂದು ಪಠ್ಯದ ಪೂರ್ವ ಪೀಠಿಕೆಯನ್ನು ನಾವು ನೋಡೋದಾದರೆ, ಕೌರವರು ಮತ್ತು ಪಾಂಡವರು ಒಂದೇ ವಂಶಕ್ಕೆ ಸೇರಿದವರಾದರೂ ಕೂಡ ಆರಂಭದಿಂದಲೂ ಇಬ್ಬರಲ್ಲೂ ಸಖ್ಯ ಭಾವ ಇರಲೇ ಇಲ್ಲ. ಕೌರವರಂತೂ ಪಾಂಡವರ ಮೇಲೆ ಹಗೆತನವನ್ನು ತೋರಿಸುತ್ತಲೇ ಬಂದರು. ದುರ್ಯೋಧನ ಮಾಡಿದ ಯಾವ ಕುಟಿಲೋಪಾಯಗಳು ಫಲಕಾರಿಯಾಗದೆ ಪಾಂಡವರು ದಿನೇ ದಿನೇ ಅಭಿವೃದ್ಧಿಯನ್ನೇ ಸಾಧಿಸುತ್ತಲಿದ್ದು ದುರ್ಯೋಧನನಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಈ ಒಂದು ಪ್ರಸಂಗ ಬರೋದಕ್ಕೆ ಮೂಲ ಕಾರಣ ಏನು ಅಂತಂದರೆ, ಇಲ್ಲಿ ಕೌರವರು ಮತ್ತು ಪಾಂಡವರು ಇಬ್ಬರೂ ಕೂಡ ಒಂದೇ ಕುಟುಂಬದವರು, ಒಂದೇ ವಂಶಕ್ಕೆ ಸೇರಿದವರಾಗಿದ್ದರು, ದಾಯಾದಿಗಳಾಗಿದ್ದರು. ಆದ್ರೂ ಕೂಡ ಅವರಿಬ್ಬರಲ್ಲೂ ಕೂಡ ಒಳ್ಳೆಯ ಭಾವನೆ ಇರಲಿಲ್ಲ. ಇಬ್ಬರಲ್ಲೂ ವೈಮನಸ್ಸು ಇದ್ದೇ ಇತ್ತು. ಪಾಂಡವರನ್ನ ಕಂಡ್ರೆ ಕೌರವರಿಗೆ ಆಗ್ತಿರ್ಲಿಲ್ಲ. ದಿನೇ ದಿನೇ ಪಾಂಡವರು ಅಭಿವೃದ್ಧಿಯನ್ನೇ ಸಾಧಿಸ್ತಾ ಇರೋದು ಅಂದರೆ, ದುರ್ಯೋಧನನಿಗೆ ಪಾಂಡವರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಅವ್ರಿಗೆ ಶತ್ರುಗಳು ಅಂತಲೇ ಅವನು ಪರಿಗಣಿಸಿದ್ದ. ಹಾಗಾಗಿ ತಮ್ಮ ಶತ್ರುಗಳು ಅಭಿವೃದ್ಧಿಯನ್ನು ಹೊಂದೋದು, ಏಳಿಗೆಯನ್ನು ಹೊಂದೋದು ಯಾವತ್ತೂ ಕೂಡ ಸಹಿಸೋದಿಲ್ಲ ಯಾರನ್ನು. ಹಾಗೆಯೇ ಇಲ್ಲಿ ದುರ್ಯೋಧನನೂ ಕೂಡ ಪಾಂಡವರು ಪ್ರತಿದಿನ ಅಭಿವೃದ್ಧಿಯನ್ನು ಹೊಂದ್ತಾ ಇರೋದು ಅವನಿಗೆ ನುಂಗಲಾರದಂತಹ ಒಂದು ತುತ್ತಾಗಿ ಪರಿಣಮಿಸಿತ್ತು. ಕೊನೆಗೆ ಶಕುನಿಯನ್ನ ಅವನು ಇಲ್ಲಿ ಸಲಹೆಯನ್ನು ಕೇಳ್ತಾನೆ, ಹೇಗೆ ಅವರನ್ನು ಸೋಲಿಸೋದು ಅಂತ ಹೇಳಿ. ಅವರನ್ನು ನ್ಯಾಯವಾದ ದೃಷ್ಟಿಯಿಂದ ಸೋಲಿಸೋದಕ್ಕೆ ನಮ್ಮ ಕೈಲಿ ಸಾಧ್ಯನೇ ಇಲ್ಲ. ಯಾಕಂದರೆ ಅವರೆಲ್ಲರನ್ನೂ ಕೂಡ ಪರಾಕ್ರಮಿಗಳು, ಪರಮ ಬುದ್ಧಿವಂತರವರೆಲ್ಲ. ಹಾಗಾಗಿ ಅವರನ್ನು ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ಅವನ್ನ ಮೋಸದಿಂದ ಸೋಲಿಸಬೇಕು, ಮೋಸದಿಂದ ಮಾತ್ರ ಅವರನ್ನ ಸೋಲಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಶಕುನಿಯ ಒಂದು ಸಹಾಯವನ್ನ ಪಡೆದುಕೊಂಡು ಕಪಟತನದಿಂದ ಅಂದ್ರೆ ಮೋಸದಿಂದ ಇಲ್ಲಿ ಒಂದು ಜೂಜನ್ನ ಏರ್ಪಡಿಸಿರ್ತಾರೆ. ಜೂಜಿನಲ್ಲಿ ಅವರು ನೇರವಾಗಿ ಪಾಂಡವರನ್ನ ಸೋಲಿಸೋದಿಲ್ಲ, ಬದಲಾಗಿ ಇಲ್ಲಿ ಜೂಜಿನಲ್ಲಿ ಮೋಸದಿಂದ ಪಾಂಡವರನ್ನ ಸೋಲಿಸ್ತಾರೆ. ಆಟಕ್ಕಿಂತ ಮೊದಲೇ ಅವರು ಒಂದಷ್ಟು ಷರತ್ತುಗಳನ್ನು ಹಾಕಿರ್ತಾರೆ. ಆ ಷರತ್ತಿನ ಮೇರೆಗೆ ಅವರನ್ನ 12 ವರ್ಷ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಪೂರೈಸಿ ರಾಜ್ಯವನ್ನ ಮರಳಿ ಪಡಿಬೇಕು ಅಂತ ಹೇಳಿ ಆಜ್ಞೆಯನ್ನ ನೀಡ್ತಾರೆ. ಪಾಂಡವರು ವನವಾಸಕ್ಕೆ ಹೋಗಿದ್ದು, ಅವರು ಅಜ್ಞಾತವಾಸವನ್ನು ಅನುಭವಿಸಿದ್ದನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಇದು ಅಜ್ಞಾತವಾಸ ಮುಗಿಸಿ ಬಂದ ನಂತರದ ಒಂದು ಭಾಗವಾಗಿ ನಮಗೆ ಇಟ್ಟಿದ್ದಾರೆ. ಇಲ್ಲಿ ಕೊನೆಗೆ ನಿಮಗೆ ಇಲ್ಲಿ ಪಠ್ಯದ ಸಾರಾಂಶವನ್ನು ಕೊಟ್ಟಿದ್ದಾರೆ. ಇದಿಷ್ಟನ್ನು ಓದ್ಕೊಂಡ್ರೆ ನಿಮಗೆ ಈ ಒಂದು ಕಂಪ್ಲೀಟ್ ಟಾಪಿಕ್ ಏನಿದೆ ಅನ್ನೋದು ಗೊತ್ತಾಗೋಗುತ್ತೆ. ಸಾರಾಂಶವನ್ನು ನೋಡೋಣ. ಪಾಂಡವರು ಮೋಸದ ಜೂಜಿನಲ್ಲಿ ಸೋತು ಅದರಲ್ಲಿ ಒಡ್ಡಿದ
ಪಣದಂತೆ ತಮ್ಮ ವನವಾಸ ಮತ್ತು ಅಜ್ಞಾತವಾಸವನ್ನ ಪೂರ್ಣಗೊಳಿಸುತ್ತಾರೆ. ಪಾಂಡವರು ವನವಾಸ ಮತ್ತು ಅಜ್ಞಾತವಾಸ ಎರಡನ್ನ ಕೂಡ ಮುಗಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಗೆ ಹಸ್ತಿನಾಪುರಕ್ಕೆ ಹೋಗ್ಬೇಕಿತ್ತು ಅವರು, ಯಾಕಂತಂದ್ರೆ ಅವರ ರಾಜ್ಯ ಅಲ್ಲಿರೋದು. ಆದ್ರೆ ಅಲ್ಲಿ ದುರ್ಯೋಧನ ಸೇರಿಸೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಇವ್ರು ಏನ್ ಮಾಡಿದ್ದಾರೆ, ಸೀದಾ ಶ್ರೀಕೃಷ್ಣ ಪರಮಾತ್ಮ ಹತ್ರ ದ್ವಾರಕಾಗೆ ಹೋಗಿದ್ದಾರೆ. ಏನಕ್ಕೆ, ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹತ್ರ ಪರಿಹಾರವನ್ನ ಕೇಳೋದಕ್ಕೆ. ಈಗಾಗಲೇ ಒಂದು ಬಾರಿ ಸಂಧಾನದ ರೀತಿಯಲ್ಲಿ ಅಂದ್ರೆ ರಾಜ್ಯವನ್ನ ವಾಪಸ್ ಕೊಡಿ ಅಂತ ಹೇಳಿ ಕೇಳುವಂತಹ ಪ್ರಯತ್ನವನ್ನ ಮಾಡಿ ಆಗಿದೆ. ಆದ್ರೆ ಅದಕ್ಕೆ ದುರ್ಯೋಧನ ಒಪ್ಪಿಲ್ಲ. ಯುದ್ಧ ಸನ್ನಿಧ ಅಂತ ಹೇಳಿ ಕೂಡ ಆಗೋಗಿದೆ. ಇನ್ನೇನು ಯುದ್ಧ ಒಂದು ಬಾಕಿ ಇದೆ ಅಷ್ಟೇ. ಇನ್ನೇನು ಯುದ್ಧಕ್ಕೆ ಎಲ್ಲ ತಯಾರಿಗಳು ನಡೀತಾ ಇದೆ. ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಒಂದು ವಿಚಾರಗಳು ಗೊತ್ತಿದ್ರು ಸಹ, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿದ್ರು ಸಹ ಅವನು ಈ ಒಂದು ಸಣ್ಣ ಪ್ರಯತ್ನವನ್ನ, ಸಂಧಿ ಮಾಡುವಂತಹ ಪ್ರಯತ್ನವನ್ನ ಮಾಡೋದನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಯಾಕೆ ಅಂತಂದ್ರೆ ನಮ್ಮಂತ ಹುಲುಮಾನವರು ಯೋಚನೆ ಮಾಡಬಹುದಲ್ವಾ, ಇಲ್ಲಿ ದೇವರಾಗಿರುವಂತಹವನು ಇಲ್ಲಿ ಯುದ್ಧದಲ್ಲಿ ಪಾಲ್ಗೊಂಡಿದ್ದ, ಅದ್ರ ಬದಲು ಅವನೇ ಯುದ್ಧವನ್ನು ನಿಲ್ಲಿಸ್ಬೋದಿತ್ತಲ್ವಾ ಅಂತ ಹೇಳಿ ನಾವು ಯೋಚನೆ ಮಾಡುತ್ತೀವಲ್ವಾ. ಅಂಥ ಒಂದು ಸಂದರ್ಭಕ್ಕೆ ಉತ್ತರವಾಗಿ ಈ ಒಂದು ಪ್ರಸಂಗವನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಹಾಗಾಗಿ ಏನಾಗಿದೆ, ಧರ್ಮರಾಯ ತನ್ನ ತಮ್ಮಂದಿರೊಂದಿಗೆ ಆಲೋಚಿಸಿ ಸಂದೇಹವೂ ಇಲ್ಲದೆ ಕೃಷ್ಣನನ್ನೇ ದೂತ ಕಾರ್ಯಕ್ಕೆ ಕಳುಹಿಸುತ್ತಾನೆ. ಈಗಾಗಲೇ ಒಂದು ಪ್ರಯತ್ನ ಮಾಡಿದ್ದಾಗಿದೆ, ಅವರ ಮಾತಿಗೆ ಅವನು ಬೆಲೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಏನ್ ಮಾಡ್ತಾನೆ, ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ದೂತ ಕಾರ್ಯಕ್ಕೆ ಹೋಗ್ಬೇಕು. ಯಾಕೆ ಅಂತಂದ್ರೆ ದುರ್ಯೋಧನ ಶ್ರೀಕೃಷ್ಣನಿಗಾದ್ರೂ ಮರ್ಯಾದೆ ಕೊಟ್ಟು ಗೌರವದಿಂದ ನಮ್ಮ ರಾಜ್ಯವನ್ನು ವಾಪಸ್ ಅವನು ಕೊಡಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಸೂಕ್ತ ಅಂತ ಹೇಳಿ ಅವನನ್ನ ಕಳಿಸ್ತಾರೆ. ಕೃಷ್ಣ ಸಂಧಾನಕಾರಕನಾಗಿ ಹಸ್ತಿನಾವತಿಗೆ ಹೋಗುತ್ತಾನೆ. ಅಲ್ಲಿ ವಿದುರನ ಮನೆಯಲ್ಲಿ ತಂಗಿ ಆತಿಥ್ಯವನ್ನ ಸ್ವೀಕರಿಸಿದ ಕೃಷ್ಣ ಮರುದಿನ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ ದ್ವಾರಕೆಯಿಂದ ಹಸ್ತಿನಾಪುರಕ್ಕೆ ಬರ್ತಾನೆ. ಆದ್ರೆ ಅವನು ನೇರವಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗದೆ ವಿದುರನ ಗುಡಿಸಲಿಗೆ ಹೋಗ್ತಾನೆ. ಅಲ್ಲಿ ವಿದುರನ ಆತಿಥ್ಯವನ್ನ ಸ್ವೀಕರಿಸಿ ಮಾರನೇ ದಿನ ದುರ್ಯೋಧನನ ಆಸ್ಥಾನಕ್ಕೆ ಅವನು ಹೋಗ್ತಾನೆ. ಅಲ್ಲಿ ತನಗೆ ಆಲಸ್ಯವಿದೆ ಎಂದು ತೋರಿಸಿಕೊಂಡರೂ ದುರ್ಯೋಧನ ಕೃಷ್ಣನನ್ನ ಸ್ವಾಗತಿಸ್ತಾನೆ. ಕೃಷ್ಣ ದುರ್ಯೋಧನ ಆಸ್ಥಾನಕ್ಕೆ ಬಂದಾಗ ಅಲ್ಲಿ ತುಂಬಿದ ಸಭೆ ಇರುತ್ತೆ. ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದು ಅವನಿಗೆ ಯಾಕೆ ಅಂತ ಹೇಳಿ ದುರ್ಯೋಧನನಿಗೆ ಗೊತ್ತಿದೆ. ಆದ್ರೆ ಬಂದ ತಕ್ಷಣ ಅವನಿಗೆ ಗೌರವದಿಂದ ಎದ್ದು ಗೌರವವನ್ನ ಕೊಡೋದಿಲ್ಲ. ಬದಲಾಗಿ ಅವನು ಇವನು ಯಾಕಾದ್ರೂ ಬನ್ನೋ ಅನ್ನೋ ರೀತಿ ಆಲಸ್ಯದಿಂದ ಎದ್ದು ಶ್ರೀಕೃಷ್ಣನ ಸ್ವಾಗತವನ್ನ ಮಾಡ್ತಾನೆ. ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಸ್ವಾಗತವನ್ನ ಮಾಡ್ತಾನೆ. ಆರಂಭದಲ್ಲಿ ಶ್ರೀಕೃಷ್ಣ ದುರ್ಯೋಧನನ ಸಜ್ಜನಿಕೆಯನ್ನ ಪ್ರಶಂಸಿಸಿ ಯಾವುದೋ ಕಾರಣದಿಂದಾದ ಮನಸ್ತಾಪವನ್ನ ಮರೆತು ಮತ್ತೆ ಮೊದಲಿನಂತೆಯೇ ಹೊಂದಿಕೊಂಡು ಹೋಗಬೇಕೆಂದು ಹೇಳುತ್ತಾನೆ. ಇಲ್ಲಿ ಮೊದಲಿಗೆ ಮಾತುಗಳನ್ನ ಸ್ಟಾರ್ಟ್ ಮಾಡೋದು ಯಾರು, ಇಷ್ಟು ಶ್ರೀಕೃಷ್ಣನೇ ಮಾತಾಡ್ತಾನೆ. ಮೊದಲಿಗೆ ಡೈರೆಕ್ಟ್ ಆಗಿ ಒಂದು ವಿಚಾರಕ್ಕೆ ಬರೋದಕ್ಕಿಂತ ಮೊದಲು ಅವನನ್ನ ಹೊಗಳುವ ರೀತಿಯಲ್ಲಿ ವಿಷಯಕ್ಕೆ ಬರ್ತಾನೆ. ಯಾವುದೋ ಕಾರಣದಿಂದ ನಿಮ್ಮಿಬ್ಬರ ಮಧ್ಯದಲ್ಲಿ ಮನಸ್ತಾಪ ಆಗಿದೆ, ಅದನ್ನೆಲ್ಲ ಮರೆತು ಮೊದಲಿನ ರೀತಿನೇ ಹೊಂದ್ಕೊಂಡು ಹೋಗಿ ಅಂತ ಹೇಳಿ ಅವನು ದುರ್ಯೋಧನನಿಗೆ ಹೇಳ್ತಾನೆ. ಇಲ್ಲಿ ನೀನು ರಾಜ್ಯವನ್ನು ಅವರಿಗೆ ಕೊಡೋದಕ್ಕೆ ಇಷ್ಟ ಇಲ್ಲದೆ ಇದ್ರೆ ಪರವಾಗಿಲ್ಲ, ಸಂಪೂರ್ಣ ರಾಜ್ಯವನ್ನು ನೀನು ಅವರಿಗೆ ಕೊಡ್ಬೇಡ, ಬದಲಾಗಿ 5 ಗ್ರಾಮಗಳನ್ನಾದ್ರೂ ಪಾಂಡವರಿಗೆ ಕೊಡು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಇದರಿಂದ ದುರ್ಯೋಧನನಿಗೆ ಬಹಳ ಕೋಪ ಬರುತ್ತೆ. ನಾನು ಯಾಕೆ ಅವರಿಗೆ ಗ್ರಾಮಗಳನ್ನ ಕೊಡ್ಲಿ, ಗೊಲ್ಲರ ರೀತಿಗೆ ತಕ್ಕಂತೆ ನೀನು ಮಾತನಾಡುತ್ತಿರುವೆ ಅಂತಂದ್ರೆ, ಇಲ್ಲಿ ಗೊಲ್ಲರು ಅಂತಂದ್ರೆ ಗೋವುಗಳನ್ನ ಕಾಯೋರನ್ನ ಗೊಲ್ಲರು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಶ್ರೀಕೃಷ್ಣನನ್ನ ಬಾಲ್ಯದಲ್ಲಿ ಅವನೇನ್ ಮಾಡ್ತಿದ್ದ, ಗೋವುಗಳನ್ನ ಕಾಯ್ತಿದ್ದ. ಹಾಗಾಗಿ ನೀನು ಆ ಒಂದು ಸ್ಟೇಟಸ್ಗೆ ತಕ್ಕನಾಗಿ ನೀನು ಇಲ್ಲಿ ಮಾತಾಡ್ತಾ ಇದ್ದೀವಿ. ಸಾಮ ಭೇದವನ್ನ ಬಳಸಿಕೊಂಡು ಗ್ರಾಮವನ್ನೇ ಛಿದ್ರ ಮಾಡಿ ಬಿಡುವೆ ಎಂದು ದೂಷಿಸುತ್ತಾನೆ ಅವನು. ಇಲ್ಲಿ ನೀನು ಮುಖವಾಡ ಹಾಕೊಂಡಿದ್ಯಾ, ನೀನು ಗೊಲ್ಲರು, ನಿನ್ನ ಸ್ಟೇಟಸ್ಗೆ ತಕ್ಕನಾಗಿ ನೀನು ಇಲ್ಲಿ ಮಾತಾಡ್ತಾ ಇದೀಯ, ನೀನೊಬ್ಬ ಗೊಲ್ಲ, ನೀನು ಗೋವುಗಳನ್ನ ಕಾಯೋನು, ದನ ಕಾಯೋನು, ಈ ರೀತಿಯೆಲ್ಲ ಅವನನ್ನ ಕೀಳಾಗಿ ಮಾತಾಡ್ತಾನೆ. ನೀನು ಒಂದು ಕುಟುಂಬವನ್ನೇ ಛಿದ್ರ ಮಾಡ್ಬಿಡ್ತೀಯ ಅಂತ ಹೇಳಿ ಈ ರೀತಿ ಎಲ್ಲ ಅವನಿಗೆ ಹಂಗಿಸುವಂತಹ ಪ್ರಯತ್ನವನ್ನ ಇಲ್ಲಿ ದುರ್ಯೋಧನ ಮಾಡ್ತಾ ಇದ್ದಾನೆ. ಆಗ ಕೃಷ್ಣ ದುರ್ಯೋಧನನಿಗೆ ಪಾಂಡವರ ಶೌರ್ಯವನ್ನ ನೆನಪಿಸಿ ಎಚ್ಚರಿಸುತ್ತಾನೆ. ದುರ್ಯೋಧನನ ಒಂದ್ಸತಿ ಗಂಧರ್ವರು ಹೊತ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಹೋರಾಡಿ ದುರ್ಯೋಧನನ್ನ ರಕ್ಷಣೆ ಮಾಡಿದಂತಹ ಸಂದರ್ಭವನ್ನ ಇಲ್ಲಿ ವಿವರಿಸ್ತಾನೆ. ಇದನ್ನೆಲ್ಲ ವಿವರಿಸಿದಾಗ ಶಿವನನ್ನೇ ಸೋಲಿಸಿದವನು ಅರ್ಜುನ, ಅವನೊಬ್ಬ ಪರಾಕ್ರಮಿ ಅಂತ ಹೇಳಿ ಆತನ ಗುಣಗಳನ್ನ ಹೊಗಳೋದನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಇಲ್ಲಿ ಹೆಚ್ಚಾಗಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ದುರ್ಯೋಧನ ನಡುವೆ ನಡೆದಿರುವಂತಹ ಸಂಭಾಷಣೆಗಳೇ ಇದ್ರೂ ಕೂಡ ಇಲ್ಲಿ ಅರ್ಜುನನನ್ನ ಹೊಗಳೋದನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಪಂಪ ಭಾರತದ ಮುಖ್ಯ ಪಾತ್ರಧಾರಿ ಅಥವಾ ಹೀರೋ ಅಂತ ಹೇಳಿದ್ರೆ ಇಲ್ಲಿ ಅರ್ಜುನ ಅಥವಾ ಅರಿಕೇಸರಿಯ
ಅರ್ಜುನ ಆಗಿರ್ತಾನೆ. ಯಾಕೆ ಅಂತಂದ್ರೆ ಇಲ್ಲಿ ಪಂಪ ಬರೆದಿರೋದು ಹರಿಕೇಸರಿಯ ಕುರಿತಾಗಿರತ್ತೆ. ಹರಿಕೇಸರಿಯನ್ನ ಅವನು ಅರ್ಜುನನಿಗೆ ಹೋಲಿಕೆ ಮಾಡಿದ್ದಾನೆ. ಹಾಗಾಗಿ ಆತನ ದೃಷ್ಟಿಯಲ್ಲಿ ಅರ್ಜುನ ಒಬ್ಬ ಹೀರೋ ಆಗಿರ್ತಾನೆ. ಹಾಗಾಗಿ ಇಲ್ಲಿ ಅರ್ಜುನನ್ನ ಹೊಗಳುವಂತಹ ಪ್ರಯತ್ನವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇದರಿಂದ ದುರ್ಯೋಧನನ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ. ಆದರೂ ಕೃಷ್ಣ ಬಿಡದೆ ಭೀಮಸೇನ ಮುಂತಾದವರ ಕ್ರೋಧವನ್ನ, ಗೋಹರಣದ ಸಂದರ್ಭವನ್ನ ಮತ್ತೆ ನೆನಪಿಸಿ ಸಂಧಿ ಮಾಡಿಕೊಳ್ಳುವಂತೆ ಹೇಳ್ತಾನೆ. ಇಷ್ಟೆಲ್ಲ ಮಾತಾಡಿದಾಗ ಏನಾಗುತ್ತೆ, ತನ್ನ ಶತ್ರುಗಳನ್ನು ಹೊಗಳ್ತಾ ಇದ್ದಾನೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಂತಂದಾಗ ದುರ್ಯೋಧನನಿಗೆ ಕೋಪ ಹೆಚ್ಚಾಗತ್ತೆ. ಆದ್ರೂ ಕೂಡ ಅವನಿಗೆ ಕೋಪ ಬರ್ತಿದೆ ಅಂತ ಗೊತ್ತಾದ್ರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಭೀಮನ ಬಗ್ಗೆ ಕೂಡ ಇಲ್ಲಿ ಹೊಗಳ್ತಾನೆ. ಏನಂತಂದ್ರೆ ಅವರು ಅಜ್ಞಾತವಾಸದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಯುದ್ಧಗಳಾಗಿರ್ಬೋದು, ಶೌರ್ಯಗಳನ್ನ ಇಲ್ಲಿ ಮತ್ತೆ ಹೊಗಳ್ತಾ ಬರ್ತಾನೆ. ಹಾಗಾಗಿ ಇದೆಲ್ಲದನ್ನು ಯೋಚನೆ ಮಾಡಿದ್ರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದಿಂದ ಅವರ ಜೊತೆಗೆ ನೀನು ಸಂಧಿಯನ್ನ ಮಾಡ್ಕೋಬೇಕಂದ್ರೆ, ಸಂಧಿ ಅಂತಂದ್ರೆ ಇಲ್ಲಿ ಕಾಂಪ್ರಮೈಸ್ ಅಂತ ಹೇಳ್ಬೋದಾಗಿರುತ್ತೆ. ಸಂಧಿಯನ್ನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅವನು ಸಜೆಸ್ಟ್ ಮಾಡ್ತಾನೆ. ಕೃಷ್ಣನ ಈ ಯಾವ ಮಾತುಗಳು ಕೂಡ ಹಿಡಿಸೋದಿಲ್ಲ. ಯಾಕಂತಂದ್ರೆ ತನ್ನ ಶತ್ರುಗಳನ್ನು ಹೊಗಳಿದಾಗ ಅವನಿಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕೃಷ್ಣನನ್ನ ಮೂದಲಿಸ್ತಾ ಅಂತಂದ್ರೆ ಹಂಗಿಸ್ತಾ ಅಂತ ಹೇಳಿ ಅಥವಾ ಟೀಸ್ ಮಾಡ್ತಾ ಅಂತ ಹೇಳ್ಬೋದಾಗಿರುತ್ತೆ. ಆತನ ಮೇಲೆ ತನ್ನ ಶಕ್ತಿ ಪ್ರಯೋಗವನ್ನ ಮಾಡಲು ಮುಂದಾಗ್ತಾನೆ. ಅಂದ್ರೆ ಇಲ್ಲಿ ಏನು ಕೃಷ್ಣ ಪಾಂಡವರ ಪರವಾಗಿ ಮಾತಾಡ್ತಾನೆ, ಇದು ದುರ್ಯೋಧನಿಗೆ ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವನು ತನ್ನ ತಾಳ್ಮೆಯನ್ನ ಕಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮನ ಮೇಲೆ ತನ್ನ ಆಕ್ರಮಣ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಇಲ್ಲಿವರೆಗೂ ಏನ್ ತಾಳ್ಮೆಯಿಂದ ಇಷ್ಟೆಲ್ಲ ಮಾತುಕತೆಗಳು ನಡೀತಾ ಇತ್ತು, ಆದ್ರೂ ಸಹ ತಾಳ್ಮೆಯನ್ನ ಕಳ್ಕೊಳ್ಳದೆ ಅವನು ಮಾತಾಡ್ತಾ ಇದ್ದ. ಶ್ರೀಕೃಷ್ಣ ಪರಮಾತ್ಮ ಇಷ್ಟೆಲ್ಲ ಮಾತಾಡ್ತಾ ಇರೋದು ವಿದುರನ ಮನೆಯಲ್ಲಿ ಹಿಂದಿನ ದಿನ ಹೋಗಿ ಏನು ಆಶ್ರಯವನ್ನ ಪಡ್ಕೊಂಡಿದ್ದ ಅಥವಾ ಅವನ ಮನೆಯಲ್ಲಿ ತಂಗಿದ್ದ, ಅದನ್ನೂ ಕೂಡ ಇವನು ಹಂಗಿಸ್ತಾನೆ. ಒಬ್ಬ ದಾಸನ ಮನೆಯಲ್ಲಿ ನೀನು ಅರಮನೆಗೆ ಬರ್ದೆ ನೇರವಾಗಿ ಸೀದಾ ವಿದುರನ್ ಮನೆಗೆ ಹೋಗಿದ್ಯಾ, ಅವನ ಮನೇಲಿ ಊಟ ಮಾಡಿದ್ಯಲ್ಲ, ಆ ಊಟ ನಿನಗೆ ಈ ರೀತಿ ಇಷ್ಟು ಕೀಳಾಗಿ ಮಾತಾಡೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ಎಲ್ಲ ಹೀಯಾಳಿಸಿದಾಗ ವಿದುರನ್ಗೂ ಸಹ ಏನಾಗುತ್ತೆ, ಕೋಪ ಬರುತ್ತೆ. ಆಗ ವಿದುರ ದುರ್ಯೋಧನನ ರಕ್ಷಣೆಗೋಸ್ಕರ ಅಂತಂದ್ರೆ ಹಿಂದೆ ಇದೇ ರೀತಿ ರಾಜಸಭೆಯಲ್ಲಿ ಪಾಂಡವರ ಅವಮಾನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಕೊಂದೇ ತೀರ್ತೀನಿ ಅಂತ ಹೇಳಿ ಶಪಥವನ್ನ ಏನು ಮಾಡಿರ್ತಾನೆ, ಅಂಥ ಒಂದು ಸಂದರ್ಭ ಏನಾದರೂ ಒದಗಿ ಬಂದ್ರೆ ನಾನು ದುರ್ಯೋಧನನ ರಕ್ಷಣೆ ಮಾಡಬೇಕು ಅಂತ ಹೇಳಿ ವಿದುರ ಒಂದು ಬಿಲ್ಲನ್ನ ಇಟ್ಟಿರ್ತಾನೆ. ಆ ಬಿಲ್ಲನ್ನ ತುಂಬಿದ ಸಭೆಯಲ್ಲಿ ಹೀಗೆ ಏನು ಶ್ರೀಕೃಷ್ಣ ಪರಮಾತ್ಮನನ್ನ ವಿದುರನ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ದಕ್ಕೆ ಹಂಗಿಸಿ ಮಾತಾಡ್ತಾನೆ. ಆಗ ಅದನ್ನ ಸಹಿಸಲಾರದಂತಹ ವಿದುರ ಬಿಲ್ಲನ್ನೇ ಮುರಿದು ಹಾಕ್ತಾನೆ. ಬಿಲ್ಲನ್ನ ಮುರಿದು ಹಾಕಿದಾಗ ಏನಾಗುತ್ತೆ, ದುರ್ಯೋಧನನಿಗೆ ಇನ್ನೂ ಹೆಚ್ಚು ಕೋಪ ಬರುತ್ತೆ. ಯಾಕಂತಂದ್ರೆ ತನ್ನ ರಕ್ಷಣೆಗೆ ಅಂತ ಹೇಳಿ ಇರಿಸಿದಂತಹ ಒಂದು ಬಿಲ್ಲನ್ನೇ ಮುರಿದು ಹಾಕ್ಬಿಟ್ನಲ್ಲ ಅನ್ನುವಂತಹ ಕೋಪ ಏನ್ ಮಾಡುತ್ತೆ, ಅದು ಕೃಷ್ಣನ ಕಡೆಗೆ ತಿರುಗುತ್ತೆ. ಕೃಷ್ಣನ ಮೇಲೆ ಕತ್ತಿಯನ್ನ ಬೀಸೋದಕ್ಕೆ ಹೋಗ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಒಂದ್ ಕಡೆ ಕತ್ತಿಯನ್ನ ಬೀಸೋದಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ತನ್ನ ಸೇವಕರಿಗೆ ಅವನನ್ನ ಬಂಧಿಸೋದಕ್ಕೆ ಹೇಳ್ತಾರೆ ಅಂತ ಹೇಳಿ ಕೂಡ ಒಂದ್ ಕಡೆ ಮೆನ್ಷನ್ ಆಗಿದೆ. ಅಂತಹ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಶ್ರೀಕೃಷ್ಣ ಪರಮಾತ್ಮ ರೌದ್ರಾವತಾರವನ್ನ ತಾಳ್ತಾನೆ. ರೌದ್ರಾವತಾರವನ್ನ ತಾಳಿ ವಿಶ್ವರೂಪ ದರ್ಶನವನ್ನ ನೀಡ್ತಾನೆ. ಇದು ಸಭೆಯಲ್ಲಿದ್ದಂತಹ ಎಲ್ಲರಿಗೂ ಕೂಡ ವೈಷ್ಣವ ಮಾಯೆ ಮುಸುಕುವಂತೆ ಮಾಡಿದಂತಹ ಕೃಷ್ಣ ತನ್ನನ್ನು ಸ್ತುತಿಸಿದ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿಯನ್ನ ಪಾಲಿಸಿ ವಿದುರನ ಮನೆಗೆ ತೆರಳುತ್ತಾನೆ. ಅಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಕುರುಡನಾಗಿದ್ದಂತಹ ಧೃತರಾಷ್ಟ್ರನೂ ಸಹ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ದರ್ಶನವನ್ನ ಅಂದ್ರೆ ಅವನ ವಿಶ್ವರೂಪವನ್ನ ದರ್ಶನ ಮಾಡುವಂತಹ ಅವಕಾಶವನ್ನ ಇಲ್ಲಿ ಧೃತರಾಷ್ಟ್ರನಿಗೆ ನೀಡುವಂತಹ ಒಂದು ಸಂದರ್ಭವನ್ನ ಸಹ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಮತ್ತೆ ಕೊನೆಗೆ ಅವನು ಏನ್ ಮಾಡ್ತಾನೆ, ಪುನಃ ವಾಪಸ್ಸು ವಿದುರನ ಮನೆಗೆ ತೆರಳುವುದನ್ನ ನೋಡಬಹುದಾಗಿರುತ್ತೆ. ಇದಿಷ್ಟು ಪಠ್ಯದ ಸಾರಾಂಶ. ತುಂಬಾ ಸಿಂಪಲ್ ಆಗಿದೆ. ನಿಮ್ಗೆ ಇಲ್ಲಿ ಗದ್ಯಾನುವಾದ ಅಂತ ಕೊಟ್ಟಿರೋದನ್ನ ಕೂಡ ನೀವು ಓದ್ಕೋಬಹುದಾಗಿರುತ್ತೆ. ಗದ್ಯಾನುವಾದದಲ್ಲೂ ಕೂಡ ಇಲ್ಲೇನು ಹಳೆಗನ್ನಡ ಇದೆ ಅದನ್ನ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಅದನ್ನ ಸಹ ನೀವಿಲ್ಲಿ ಓದ್ಕೋಬಹುದಾಗಿರುತ್ತೆ. ಇದು ತುಂಬ ಲೆಂತಿ ಆಗುತ್ತೆ ಅಂತ ನಾನು ಜಸ್ಟ್ ಸಾರಾಂಶವನ್ನಷ್ಟೇ ಓದಿದ್ದೀನಿ. ಜೊತೆಗೆ ಇಲ್ಲಿ ಕಠಿಣ ಪದಗಳು ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ, ಇದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಇದರಿಂದನೂ ಕೂಡ ನಿಮಗೆ ಈಗಾಗಲೇ ಗೊತ್ತು, ಪದಗಳ ಅರ್ಥವನ್ನು ಸಹ ನಮಗೆ ಕೇಳ್ತಾರೆ. ಹಾಗಾಗಿ ಪದಗಳ ಅರ್ಥವೂ ಸಹ ನಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿ ಕೆಲವೊಂದೆರಡು ಪದಗಳು ರಿಪೀಟ್ ಆಗಿ ಬಂದಿರುವಂತಹದ್ದನ್ನು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇದು ತುರಂಗ. ತುರಂಗ ಅಂತಂದರೆ
ಕುದುರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಪಥ ಅಂದರೆ ದಾರಿ, ಅಟವಿ ಅಂದರೆ ಕಾಡು, ಪುಸಿ ಅಂದರೆ ಸುಳ್ಳು ಅಥವಾ ಹುಸಿ ಅಂತ ಹೇಳ್ಬೋದಾಗಿರುತ್ತೆ. ಇದು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಂತಹ ಪದಗಳಾಗಿರುತ್ತೆ. ಇದು ಬಿಟ್ಟು ಬೇರೆದನ್ನು ಕೇಳ್ಬೋದು. ಹಾಗಾಗಿ ಎಲ್ಲ ಚಾಪ್ಟರ್ನಲ್ಲೂ ಬರುವಂತಹ ಪದಗಳ ಅರ್ಥವನ್ನು ಸಹ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಶಾರ್ಟಾಗಿ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ಇಲ್ಲಿ ಕೊಡ್ತೀನಿ. ಇದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಇದಿಷ್ಟು ಸಾಕಾಗುತ್ತೆ. ಇಲ್ಲಿ ನಾನು ಕೊಡ್ತಿರುವಂತಹ ನೀವು ನೋಟ್ಸನ್ನು ಇದನ್ನು ರೆಫರ್ ಮಾಡಿದ್ರೆ ನಿಮಗೆ ನೀವು ಸಿಲೆಬಸ್ಸಲ್ಲಿ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅನ್ನೋದು ಓದೋದಕ್ಕಿಂತ ಇದ್ರ ಈಸಿಯಾಗಿ ನಾನಿಲ್ಲಿ ಕೊಡ್ತೀನಿ. ನೀವು ಇದನ್ನು ನೋಡಿಕೊಂಡ್ರೆ ಸಾಕಾಗತ್ತೆ. ಪಂಪ ಮಹಾಕವಿಯು ತನ್ನ ವಿಕ್ರಮಾರ್ಜುನ ವಿಜಯಂ ಅಥವಾ ಪಂಪ ಭಾರತ ಕಾವ್ಯದಲ್ಲಿ ಕೃಷ್ಣ ಸಂಧಾನವನ್ನು ಮೂಲ ಸಂಸ್ಕೃತ ಮಹಾಭಾರತದಿಂದ ಸ್ವಲ್ಪ ಭಿನ್ನವಾಗಿ ಆದರೆ ಅಷ್ಟೇ ಮಹತ್ವಪೂರ್ಣವಾಗಿ ಚಿತ್ರಿಸಿದ್ದಾನೆ. ಇಲ್ಲಿ ಪಂಪ ಬರೆದಿರುವಂತಹ ಈ ಒಂದು ಕಾವ್ಯ ಏನಿದೆ, ಇಲ್ಲಿ ಮೂಲ ಮಹಾಭಾರತ ಏನು ಬರೆದಿದ್ದಾರಲ್ವ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಅಂತಲೇ ಹೇಳ್ಬೋದಾಗಿರುತ್ತೆ. ವ್ಯಾಸರಾಯರ ಮಹಾಭಾರತಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ, ಆದರೆ ಅದರ ಮಹತ್ವವನ್ನು ಎಲ್ಲೂ ಕೂಡ ಕಡಿಮೆ ಮಾಡಿಲ್ಲ. ಅಷ್ಟೇ ಮಹತ್ವಪೂರ್ಣವಾಗಿ ಮೂಲ ಮಹಾಭಾರತ ಹೇಗಿತ್ತೋ ಹಾಗೆ ಮಹತ್ವಪೂರ್ಣವಾಗಿ ಚಿತ್ರಿಸಿದ್ದಾರೆ ಅಂತಲೇ ಹೇಳ್ಬಹುದಾಗತ್ತೆ. ಕೃಷ್ಣನ ಸಂಧಾನವನ್ನು ಪಂಪನು ಬಣ್ಣಿಸುವ ರೀತಿ ಮತ್ತು ದುರ್ಯೋಧನನೊಂದಿಗಿನ ಪ್ರಮುಖ ಮಾತುಕತೆಗಳ ಸಾರಾಂಶವನ್ನು ನಾವಿಲ್ಲಿ ನೋಡೋದಾದರೆ, ಪಂಪ ಭಾರತದಲ್ಲಿ ಕೃಷ್ಣ ಸಂಧಾನ ಹೇಗಿತ್ತು ಅಂತ ನೋಡೋದಾದರೆ, ಪಂಪ ಭಾರತದಲ್ಲಿ ಕೃಷ್ಣ ಸಂಧಾನದ ಸಂದರ್ಭದಲ್ಲಿ ಕೃಷ್ಣ ಮತ್ತು ದುರ್ಯೋಧನರ ನಡುವೆ ನಡೆಯುವಂತಹ ವಾಗ್ವಾದವು ದುರ್ಯೋಧನನ ಉದ್ದಟತನ ಮತ್ತು ಕೃಷ್ಣನ ನ್ಯಾಯ ನಿಷ್ಠೆಯನ್ನು ಎತ್ತಿ ತೋರಿಸುತ್ತದೆ. ಇಲ್ಲಿ ದುರ್ಯೋಧನ ಎಷ್ಟು ಅಹಂಕಾರಿ ಉದ್ದಟತನದಿಂದ ಮಾತಾಡ್ತಾನೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಮತ್ತು ಶ್ರೀಕೃಷ್ಣ ಕೂಡ ಅಷ್ಟೇ ನ್ಯಾಯ ಮತ್ತು ನಿಷ್ಠೆಯನ್ನು ತಾಳ್ಮೆಯನ್ನು ಎತ್ತಿ ತೋರಿಸುವಂತಹ ರೀತಿಯನ್ನು ಸಹ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಕೃಷ್ಣನ ಪ್ರವೇಶದೊಂದಿಗೆ ಇಲ್ಲಿ ಈ ಒಂದು ಪ್ರಸಂಗ ಪ್ರಾರಂಭ ಆಗತ್ತೆ. ಕೃಷ್ಣನು ಪಾಂಡವರ ಪರವಾಗಿ ಶಾಂತಿ ದೂತನಾಗಿ ಹಸ್ತಿನಾಪುರದ ಕೌರವ ಸಭೆಗೆ ಬರುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಪರವಾಗಿ ಬಂದಿದ್ದಾನೆ. ಇಲ್ಲಿ ಏನಕ್ಕೆ? ಶಾಂತಿ ದೂತನಾಗಿ ಸಂಧಿ ಕಾರ್ಯವನ್ನು ಮಾಡುವಂತಹ ಉದ್ದೇಶದಿಂದ ಹಸ್ತಿನಾಪುರದ ಕೌರವರ ಸಭೆಗೆ ಬಂದಿದ್ದಾನೆ. ಆತನ ಮುಖ್ಯ ಉದ್ದೇಶ ಯುದ್ಧವನ್ನು ತಡೆದು ಕುರುಕುಲ ನಾಶವನ್ನು ನಿಲ್ಲಿಸುವುದು. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಂತ ಪರಮಾತ್ಮನ ಅಂತ ಅಂದಮೇಲೆ ಅವನಿಗೆ ಎಲ್ಲದೂ ಗೊತ್ತಿದೆ, ಮುಂದೆ ಏನಾಗಬಹುದು ಅನ್ನುವಂಥ ಒಂದು ಅರಿವಿದೆ. ಹಾಗಾಗಿ ಆ ಒಂದು ಅರಿವಿನ ಆಧಾರದ ಮೇಲೆ ಈ ಒಂದು ಯುದ್ಧ ಏನಾದರೂ ನಡೀತು ಅಂತಂದರೆ ಇಲ್ಲಿ ಕುರುಕುಲ ನಾಶ ಆಗುತ್ತೆ ಅನ್ನೋದು ಅವನಿಗೆ ಗೊತ್ತಿದೆ. ಹಾಗಾಗಿ ಸಾಧ್ಯ ಆದರೆ ಈ ಒಂದು ಯುದ್ಧವನ್ನು ತಡೆದು ಕುರುಕುಲ ನಾಶ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ಶ್ರೀಕೃಷ್ಣ ಮಾಡೋದನ್ನು ನೋಡ್ಬೋದಾಗಿರುತ್ತೆ. ಮೊದಲಿಗೆ ಧೃತರಾಷ್ಟ್ರ ಮತ್ತು ಭೀಷ್ಮಾದಿ ಹಿರಿಯರ ಸಮ್ಮುಖದಲ್ಲಿ ಶ್ರೀಕೃಷ್ಣ ಪಾಂಡವರಿಗೆ ನ್ಯಾಯಬದ್ಧವಾಗಿ ಬರಬೇಕಾಗಿರುವಂತಹ ರಾಜ್ಯವನ್ನು ಕೊಡಿ ಅಂತ ಅವನು ಕೇಳ್ಕೊಳ್ತಾನೆ. ದುರ್ಯೋಧನ ತುಂಬಿದ ಸಭೆಯಲ್ಲಿ ಕೂತಿದ್ದಾನೆ. ಈ ಸಭೆಯಲ್ಲಿ ಕೌರವರ ಆಸ್ಥಾನಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬ ವ್ಯಕ್ತಿಗಳು, ಹಿರಿಯರು ಕಿರಿಯರು ಎಲ್ಲರೂ ಅಲ್ಲಿ ಸೇರ್ಕೊಂಡಿದ್ದಾರೆ. ಅಲ್ಲಿ ಧೃತರಾಷ್ಟ್ರ, ಭೀಷ್ಮ ಮತ್ತು ಇನ್ನು ಇತರ ಹಿರಿಯರು ಕೂಡ ಅಲ್ಲಿ ಸೇರ್ಕೊಂಡಿದ್ದಾರೆ. ಜೊತೆಗೆ ಧೃತರಾಷ್ಟ್ರನ 100 ಜನ ಮಕ್ಕಳು ಕೂಡ ಆ ಒಂದು ಸಭೆಯಲ್ಲಿದ್ದಾರೆ. ಹೀಗೆ ಎಲ್ಲರೂ ಇರುವಂತಹ ಒಂದು ತುಂಬಿದ ಸಭೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲರ ಹತ್ರನೂ ಫಸ್ಟು ಕೇಳ್ಕೊಳ್ತಾನೆ, ಪಾಂಡವರಿಗೆ ನ್ಯಾಯಬದ್ಧವಾಗಿ ಬರಬೇಕಾಗಿರುವಂತಹ ರಾಜ್ಯವನ್ನು ಕೊಡಿ, ದಾಯಾದಿ ಕಲಹದಿಂದ ಆಗುವಂತಹ ನಾಶವನ್ನು ತಪ್ಪಿಸಿ, ಈ ಕಲಹ ಕುರುಕುಲಕ್ಕೆ ಒಳ್ಳೆಯದಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನೀಡುತ್ತಾನೆ. ಮತ್ತು ಎರಡನೇದಾಗಿ ಶ್ರೀಕೃಷ್ಣ ಮತ್ತು ದುರ್ಯೋಧನನ ಪ್ರಮುಖ ಸಂಭಾಷಣೆ ಹೇಗಿತ್ತು ಅಂತ ನೋಡೋದಾದರೆ, ಪಂಪ ಭಾರತದಲ್ಲಿ ಕೃಷ್ಣನು ದುರ್ಯೋಧನನಿಗೆ ಮೊದಲು ಬುದ್ಧಿವಾದ ಹೇಳಿ ನಂತರ ಗದರಿಸುವ ಶೈಲಿಯನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಪಂಪ ಬರೆದಿರುವಂತಹ ಮಹಾಭಾರತದ ಕಥೆಯಲ್ಲಿ ಕೃಷ್ಣ ದುರ್ಯೋಧನನಿಗೆ ಮೊದಲಿಗೆ ಅವನು ಕೂಗಾಡೋದಿಲ್ಲ, ರೇಗೋದಿಲ್ಲ, ಬದಲಿಗೆ ತನ್ನ ತಾಳ್ಮೆಯನ್ನು ಸಾಕಷ್ಟು ಕಂಟ್ರೋಲ್ ಮಾಡಿಕೊಂಡು ಅವನಿಗೆ ಬುದ್ಧಿವಾದವನ್ನು ಹೇಳ್ತಾ ಹೋಗ್ತಾನೆ. ಆದರೆ ಅವನು ಯಾವಾಗ ಎಷ್ಟೇ ಬುದ್ಧಿ ಹೇಳಿದರೂ ಕೇಳೋದಿಲ್ಲ. ತದನಂತರದ ಸಂದರ್ಭದಲ್ಲಿ ಗದರಿಸುವಂಥ ಒಂದು ಪ್ರಯತ್ನವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದೇ ವಿಶ್ವರೂಪ ದರ್ಶನವಾಗಿರುತ್ತೆ. ಕೃಷ್ಣ ದುರ್ಯೋಧನನಿಗೆ ಆಪ್ತವಾಗಿ ಹೇಳುತ್ತಾ, ಅಂದರೆ
ದುರ್ಯೋಧನನ ಬಗ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ದ್ವೇಷವನ್ನು ಹೊಂದಿರದೆ ಅವನು ನಮ್ಮಲ್ಲಿ ಒಬ್ಬ ಅನ್ನುವಂತಹ ಆಪ್ತತೆಯಿಂದಾಗಿ ದುರ್ಯೋಧನ, ನೀನು ಪಾಂಡವರಲ್ಲಿ ದ್ವೇಷವನ್ನು ಇಟ್ಟುಕೊಂಡು ಅವರಿಗೆ ಅನ್ಯಾಯ ಎಸಗಿದೆ, ನಿನಗೆ ಪಾಂಡವರ ಬಗ್ಗೆ ದ್ವೇಷ ಇದೆ, ಅವರ ಬಗ್ಗೆ ಅಸೂಯೆ ಇದೆ, ಆ ಒಂದು ಉದ್ದೇಶದಿಂದ ಪಾಂಡವರಿಗೆ ನೀನು ಅನ್ಯಾಯ ಮಾಡ್ತಾ ಇದೀಯ. ಅವರು ನಿನ್ನ ಸಹೋದರರು, ವನವಾಸ ಕಳೆದು ಬಂದಿದ್ದಾರೆ, ನೀನು ಅವರಿಗೆ ರಾಜ್ಯದ ಅರ್ಧ ಪಾಲನ್ನು ನೀಡಿದರೆ ಸಮಸ್ತ ಕುರುಕುಲಕ್ಕೂ ಶಾಂತಿ ದೊರೆಯುತ್ತದೆ ಅಂತ ಹೇಳಿ ಅವನಲ್ಲಿ ಒಂದು ಎಚ್ಚರಿಕೆಯ ರೂಪದಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಈಗಾಗಲೇ ವನವಾಸವನ್ನು ಮುಗಿಸಿ ಬಂದಿದ್ದಾರೆ, ಒಪ್ಪಂದದ ಪ್ರಕಾರ ಅವರಿಗೆ ಅವರ ರಾಜ್ಯವನ್ನು ವಾಪಸ್ ಕೊಡು, ಅಂದರೆ ಅರ್ಧ ರಾಜ್ಯದ ಪಾಲನ್ನು ಅವರಿಗೆ, ಅವರ ಪಾಲೇನಿರುತ್ತೆ ಅದನ್ನು ಅವರಿಗೆ ವಾಪಸ್ ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಈ ರೀತಿ ನೀನು ಒಂದು ವೇಳೆ ವಾಪಸ್ ಕೊಟ್ಟಿದ್ದೇ ಆದರೆ ಇಲ್ಲಿ ನಿನಗೆ ಮಾತ್ರ ಅಲ್ಲ, ಸಂಪೂರ್ಣವಾದಂತಹ ಕುರುಕುಲಕ್ಕೆ ಶಾಂತಿ ದೊರೆಯುತ್ತೆ ಅಂತ ಹೇಳಿ ಕೂಡ ಅವನು ಎಚ್ಚರಿಕೆಯಲ್ಲಿ ನೀಡ್ತಾ ಇದ್ದಾನೆ. ದುರ್ಯೋಧನ ಗರ್ವದಿಂದ, ಅಂದರೆ ಅವನು ತನ್ನ ಅಹಂಕಾರವನ್ನು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಕೃಷ್ಣ, ನೀನು ಪಾಂಡವರ ಮಿತ್ರ, ಈ ಸಭೆಗೆ ಬಂದಿರುವುದು ಕೇವಲ ಅವರ ಪರವಾಗಿ ಮಾತನಾಡುವುದಕ್ಕೆ. ಸೋತು ರಾಜ್ಯ ಕಳೆದುಕೊಂಡ ಪಾಂಡವರು ಪುನಃ ಯಾವ ಅಧಿಕಾರದಿಂದ ರಾಜ್ಯ ಕೇಳುತ್ತಾರೆ? ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನೋ ನ್ಯಾಯಯುತವಾಗಿ ನೀವು ಒಪ್ಪಂದದ ಪ್ರಕಾರ ಏನು ಮಾಡ್ಕೊಂಡಿದ್ರೋ ಹಾಗೆ ಅವನಿಗೆ ವಾಪಸ್ ರಾಜ್ಯವನ್ನು ಕೊಡು ಅಂತಂದರೆ, ಇಲ್ಲಿ ದುರ್ಯೋಧನ ಆ ಒಂದು ಒಪ್ಪಂದಕ್ಕೆ ಒಪ್ಕೊಳ್ಳೋದಿಲ್ಲ. ಬದಲಾಗಿ ನೀನು ಪಾಂಡವರ ಪರವಾಗಿ ಈ ಸಭೆಗೆ ಬಂದಿದೆಯಾ, ಅವರು ಜೂಜಿನಲ್ಲಿ ಸೋತಿದ್ದಾರೆ, ಅಂದರೆ ಯಾವ ಅಧಿಕಾರದಿಂದ ಅವರು ರಾಜ್ಯವನ್ನು ವಾಪಸ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಅವನು ಶ್ರೀಕೃಷ್ಣನಿಗೆ ಕೇಳ್ತಾನೆ. ನಾನು ಆ ಭಾಗ್ಯವನ್ನು ಅವರಿಗೆ ನೀಡೋದಿಲ್ಲ, ಎಷ್ಟೇ ಕಷ್ಟ ಆದರೂ ಸರಿ, ನಾನು ನನ್ನ ರಾಜ್ಯದ ಅರ್ಧ ಭಾಗವನ್ನು ಅವರಿಗೆ ನೀಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವನಲ್ಲಿ ಮತ್ತೆ ವಾದವನ್ನು ಮಾಡ್ತಾನೆ. ಕೃಷ್ಣ, ನಿಮಗೆ ಅರ್ಧ ರಾಜ್ಯ ಕೊಡಲು ಇಷ್ಟವಿಲ್ಲದಿದ್ದರೆ ಅವರಿಗೆ ಕೇವಲ 5 ಊರುಗಳನ್ನು ಕೊಡು, ಅವರು ಅಲ್ಲಿ ಬದುಕಲು ಅವಕಾಶ ಕೊಡು, ಇದರಿಂದ ನೀನು ಕೀರ್ತಿವಂತನಾಗುತ್ತೀಯಾ, ಯುದ್ಧವೂ ನಿಲ್ಲುತ್ತದೆ. ಇಲ್ಲಿ ಅರ್ಧ ರಾಜ್ಯವನ್ನು ಕೊಡೋದಕ್ಕೆ ದುರ್ಯೋಧನ ಯಾವಾಗ ಒಪ್ಪೋದಿಲ್ಲ ಅಂಥ ಸಂದರ್ಭದಲ್ಲಿ ಪರವಾಗಿಲ್ಲ, ನಿನಗೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀನು ಅರ್ಧ ರಾಜ್ಯವನ್ನು ಕೊಡೋದು ಬೇಡ, ಕೇವಲ 5 ಊರುಗಳನ್ನು 5 ಗ್ರಾಮಗಳನ್ನು ನೀಡು ಸಾಕು, ಅವರು ಅಲ್ಲೇ ವಾಸವನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಅಥವಾ ಅವರ ನೆಲೆಯನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಇಲ್ಲಿ ಮತ್ತೊಂದು ಸತಿ ಅವನು ಕೇಳ್ಕೊಳ್ತಾನೆ. ದುರ್ಯೋಧನ, ನನ್ನ ಸಾರ್ವಭೌಮತ್ವದಲ್ಲಿ ಯಾವ ಒಬ್ಬ ಪಾಂಡವನಿಗೂ ನಾನು ಹಕ್ಕನ್ನು ಬಿಟ್ಟು ಕೊಡುವುದಿಲ್ಲ. ಸೂಜಿ ನಿಲ್ಲುವಷ್ಟು ನೆಲವನ್ನು ಪಾಂಡವರಿಗೆ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ, ಅವರ ಪಾಲು ಅವರಿಗೆ ಯುದ್ಧದಿಂದಲೇ ದೊರೆಯಲಿ. ಇಷ್ಟೆಲ್ಲ ಹೇಳಿದ್ರೂ ಕೂಡ ಮತ್ತೆ ಅಹಂಕಾರದಿಂದ ನಾನು ಯಾವುದೇ ಕಾರಣಕ್ಕೂ ರಾಜ್ಯವನ್ನು ಕೊಡೋದಿಲ್ಲ, ಪಾಂಡವರಿಗೆ ರಾಜ್ಯ ಕೊಡೋದಕ್ಕೆ ನಾನು ಬಿಲ್ಕುಲ್ ಒಪ್ಪೋದಿಲ್ಲ. 5 ಗ್ರಾಮಗಳನ್ನು ಅಲ್ಲ, ಒಂದು ಸೂಜಿಯನ್ನು ಊರಿದರೆ, ಒಂದು ಸೂಜಿಯ ತುದಿ ಬರುತ್ತಲ್ಲ, ಸೂಜಿಯ ಮೊನೆ ಅಂದರೆ ಸೂಜಿಯ ತುದಿ ಬರುತ್ತಲ್ಲ, ಆ ಸೂಜಿಯನ್ನು ಭೂಮಿಗೆ ಊರಿದರೆ ಎಷ್ಟು ಜಾಗ ಸಿಗತ್ತೆ, ಎಷ್ಟು ಜಾಗ ಇರುತ್ತಲ್ಲ, ಅಷ್ಟು ಜಾಗವನ್ನು ಸಹ ನಾನು ಪಾಂಡವರಿಗೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅವರಿಗೆ ರಾಜ್ಯ ಬೇಕು ಅಂತಂದರೆ ಅವರು ಯುದ್ಧವನ್ನು ಮಾಡಿಕೊಂಡೇ ರಾಜ್ಯವನ್ನು ಪಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ. ಪಂಪನು ಈ ಸಂದರ್ಭದಲ್ಲಿ ದುರ್ಯೋಧನನ ಅಹಂಕಾರವನ್ನು ಅತ್ಯಂತ ತೀವ್ರವಾಗಿ ಚಿತ್ರಿಸೋದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ದುರ್ಯೋಧನ, ನೀನು ನಿನ್ನ ನಾಶವನ್ನು ನೀನೇ ಕರೆಸಿಕೊಳ್ಳುತ್ತಿದ್ದೀಯ, ಧರ್ಮವನ್ನು ರಕ್ಷಿಸಲು ಪಾಂಡವರು ನಿಂತಿದ್ದಾರೆ. ಯುದ್ಧದಲ್ಲಿ ನಿನ್ನ ಈ ಗರ್ವ, ನಿನ್ನ ಈ ಸಂಪತ್ತು ಯಾವುದೂ ನಿನ್ನನ್ನು ರಕ್ಷಿಸಲಾರದು. ಕುರುಕುಲ ನಾಶ ಖಂಡಿತ. ಮತ್ತೆ ಅವನು ಕೊನೆಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾನೆ. ನೀನು ಈ ರೀತಿಯ ಅಹಂಕಾರವನ್ನು, ಗರ್ವ ಅಹಂಕಾರ ಎರಡೂ ಒಂದೇ ಅರ್ಥ, ಈ ರೀತಿ ಅಹಂಕಾರವನ್ನು ತೋರಿಸೋದು ಇದು ಒಳ್ಳೆಯದಲ್ಲ. ನಿನ್ನ ಸಂಪತ್ತು ಯಾವುದೂ ಕೂಡ ನಿನ್ನನ್ನು ರಕ್ಷಿಸಲ್ಲ. ಈಗ ನಿನ್ನ ಸುತ್ತಮುತ್ತ ಇಷ್ಟೊಂದು ಜನ ಕೂತಿದ್ದಾರಲ್ಲ, ಅವ್ರು ಯಾರನ್ನೂ ಕೂಡ ನಿನ್ನನ್ನು ರಕ್ಷಿಸೋದಕ್ಕೆ ಬರೋದಿಲ್ಲ. ಕುರುಕುಲ ನಾಶ ಆಗೋದಂತೂ ಖಂಡಿತ. ದಯವಿಟ್ಟು ಅವರ ರಾಜ್ಯವನ್ನು ಅವರಿಗೆ ವಾಪಸ್ ಕೊಡು ಅಂತ ಹೇಳಿ ಮತ್ತೆ ಪುನಃ ಎಚ್ಚರಿಕೆಯನ್ನು ಕೊಡ್ತಾನೆ. ಆದರೆ ದುರ್ಯೋಧನ ಕೃಷ್ಣನ ಉಪದೇಶವನ್ನು ತಿರಸ್ಕರಿಸಿ ತನ್ನ ಪರಾಕ್ರಮವನ್ನು ಹೊಗಳಿ ತಾನು ಯಾರ ಮಾತನ್ನೂ ಕೇಳಲಾರೆ, ನನ್ನ ಶಕ್ತಿ, ನನ್ನ ಮಿತ್ರರ ಬಲವು ನನ್ನನ್ನು ರಕ್ಷಿಸುತ್ತದೆ ಅಂತ ಹೇಳಿ ಮತ್ತೆ ಅವನು ಇಲ್ಲಿ ಅಹಂಕಾರವನ್ನು, ತನ್ನನ್ನೇ ತಾನು ಹೊಗಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಸಹ ಇಲ್ಲಿ ಮಾಡ್ತಾನೆ. ನಾನು ಯಾರ ಮಾತನ್ನು ಕೇಳೋದಕ್ಕೆ ಇಲ್ಲಿ ರೆಡಿ ಇಲ್ಲ, ನನಗೆ ಶಕ್ತಿ ಇದೆ, ನನಗೆ ಮಿತ್ರ ಅಂತಂದರೆ ಅಲ್ಲಿ ಕರ್ಣನನ್ನು ಸಹ ಅಲ್ಲಿ ತೋರಿಸ್ತಾ ಇದ್ದಾರೆ. ನನ್ನ ಮಿತ್ರರ ಬಲ ನನ್ನನ್ನು ರಕ್ಷಣೆಯನ್ನು ಮಾಡುತ್ತೆ, ಅವರೆಲ್ಲರೂ ನನಗೆ ಸಹಾಯವನ್ನು ಮಾಡ್ತಾರೆ. ನೀನು ಇಲ್ಲಿಗೆ ಬಂದಿರುವುದು ನನ್ನನ್ನು ಹೆದರಿಸಲು, ದೂತನು ಉಪದೇಶಿಸುವುದಲ್ಲ, ಸಂದೇಶ ತರುವುದಷ್ಟೇ. ಅಂದರೆ ನೀನಿಲ್ಲಿ ನನ್ನನ್ನು ಹೆದರಿಸೋದಕ್ಕೋಸ್ಕರ ಬಂದಿದೆಯಾ,
ನೀನು ನನ್ನನ್ನು ಹೆದರಿಸುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನನ್ನನ್ನು ರಕ್ಷಣೆಗೋಸ್ಕರ ಬಹಳಷ್ಟು ಜನ ಇದ್ದಾರೆ, ಅವರೆಲ್ಲ ನನ್ನನ್ನು ರಕ್ಷಣೆ ಮಾಡ್ತಾರೆ. ಆದರೆ ದೂತನಾಗಿ ಬಂದವನು ದೂತನಾಗಿ ಸಂದೇಶವನ್ನು ತರಬೇಕು, ಸಂದೇಶವನ್ನು ತಿಳಿಸ್ಬೇಕು, ವಾಪಸ್ ಹೋಗಬೇಕು. ಅದು ಬಿಟ್ಟು ನೀನು ನನಗೆ ಉಪದೇಶವನ್ನು ಮಾಡ್ತಿದ್ಯಲ್ಲ ಅಂತ ಹೇಳಿ ಮತ್ತೆ ಪುನಃ ಶ್ರೀಕೃಷ್ಣನಿಗೆ ಅವನು ಪ್ರಶ್ನೆಯನ್ನು ಕೇಳ್ತಾನೆ. ದುರ್ಯೋಧನನ ಬಂಧನದ ಪ್ರಯತ್ನ ಮತ್ತು ವಿಶ್ವರೂಪ ಪ್ರದರ್ಶನವನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ದುರ್ಯೋಧನನು ಸಂಧಾನದ ಮಾತುಗಳಿಗೆ ಕಿವಿಕೊಡದೆ ಕೊನೆಯಲ್ಲಿ ಕೃಷ್ಣನನ್ನು ಬಂಧಿಸಿ ಅವಮಾನ ಮಾಡಲು ಯತ್ನಿಸುತ್ತಾನೆ. ಇಷ್ಟೆಲ್ಲ ಹೇಳಿ ಅವನು ಮತ್ತು ಪುನಃ ಪಾಂಡವರ ಪರವಾಗಿ ಮಾತಾಡೋದು ದುರ್ಯೋಧನನಿಗೆ ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವನು ಏನು ಮಾಡ್ತಾನೆ, ದುರ್ಯೋಧನ ತನ್ನ ಸೇವಕರಿಗೆ ಅಂದರೆ ಬಂಧಿಸೋದಕ್ಕೆ ಆಜ್ಞೆಯನ್ನು ಮಾಡ್ತಾನೆ. ಈ ಒಂದು ಸಂದರ್ಭದಲ್ಲಿ ದುರ್ಯೋಧನ ತನ್ನ ಸೈನಿಕರಿಗೆ ಈ ಮನುಷ್ಯನನ್ನು ಬಂಧಿಸಿ, ಇವನು ಶತ್ರು ಪಕ್ಷದವನು ಅಂತ ಹೇಳಿ ಆಜ್ಞೆಯನ್ನು ಮಾಡ್ತಾನೆ. ಕೃಷ್ಣ ಕಟುವಾಗಿ ನನ್ನನ್ನು ಬಂಧಿಸುವ ಸಾಮರ್ಥ್ಯ ನಿನ್ನಲ್ಲಿಲ್ಲ. ತನ್ನ ಸೇವಕರಿಗೆ ಕೃಷ್ಣನನ್ನು ಬಂಧಿಸೋದಕ್ಕೆ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನನ್ನನ್ನು ಬಂಧಿಸುವಂತಹ ಸಾಮರ್ಥ್ಯ ನಿನ್ನಲ್ಲಿಲ್ಲ, ನನ್ನ ಸಾಮರ್ಥ್ಯ ಏನು ಅನ್ನೋದು ನಿನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ದುರ್ಯೋಧನನಿಗೆ ಹೇಳ್ತಾನೆ. ಈ ಗಳಿಗೆಯಲ್ಲಿ ಕೃಷ್ಣನು ಕೋಪಗೊಂಡು ತನ್ನ ವಿಶ್ವರೂಪವನ್ನು ಪ್ರದರ್ಶಿಸುತ್ತಾನೆ. ಅವನು ಯಾವಾಗ ತನ್ನ ಸೈನಿಕರನ್ನು ಬಂಧಿಸೋದಕ್ಕೆ ಕರೀತಾನೆ, ನನ್ನನ್ನು ಸಾಧ್ಯ ಆದರೆ ನಿನ್ನ ಕೈಲಿ ಬಂಧಿಸು ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ತನ್ನ ವಿಶ್ವರೂಪವನ್ನು ತೆಗೆದುಕೊಳ್ತಾನೆ. ಅಂದರೆ ಅವನು ಆಕಾಶದ ಎತ್ತರಕ್ಕೆ ಇಲ್ಲಿ ಬೆಳೆದು ನಿಂತ್ಕೊಳ್ಳೋದನ್ನು ನಾವು ನೋಡಬಹುದಾಗಿರುತ್ತೆ. ಅಂತಹ ಒಂದು ದೊಡ್ಡ ವ್ಯಕ್ತಿಯನ್ನು ಇಲ್ಲಿ ಬಂಧಿಸೋದಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ನಾವು ನೋಡಬಹುದಾಗಿರುತ್ತೆ. ಪಂಪನು ಈ ದೃಶ್ಯವನ್ನು ಅತ್ಯಂತ ತೇಜಸ್ಸಿನಿಂದ ವಿವರಿಸಿದ್ದಾನೆ. ಕೃಷ್ಣನ ಮಹೋನ್ನತ ಸ್ವರೂಪವನ್ನು ಕಂಡು ದುರ್ಯೋಧನ ಸಭೆಯಲ್ಲಿನ ಅಧರ್ಮದ ಜನರು ಭಯಭೀತರಾಗುತ್ತಾರೆ. ಈ ಒಂದು ವಿಶ್ವರೂಪವನ್ನು ಕಂಡು ಆ ಸಭೆಯಲ್ಲಿದ್ದಂತಹ ಎಲ್ಲ ಜನರು ಭಯಭೀತರಾಗ್ತಾರೆ. ವಿಶ್ವರೂಪವನ್ನು ನೋಡಿ ಹಿರಿಯನಾದಂತಹ ಭೀಷ್ಮ, ದ್ರೋಣ, ವಿದುರರು ಕೈಜೋಡಿಸಿ ನಮಸ್ಕರಿಸುತ್ತಾರೆ. ಕೃಷ್ಣನು ತನ್ನ ಸ್ವರೂಪವನ್ನು ಹಿಂತೆಗೆದುಕೊಂಡು ಯುದ್ಧ ನಿಶ್ಚಿತ ಎಂಬುದನ್ನು ಘೋಷಿಸಿ ಅಲ್ಲಿಂದ ಹೊರಡುತ್ತಾನೆ. ಇದಿಷ್ಟು ಈ ಒಂದು ಪಠ್ಯದಲ್ಲಿ ನಮಗೆ ಏನು ಇಟ್ಟಿದ್ದಾರಲ್ಲ, ಈ ಪಠ್ಯದಲ್ಲಿ ಬರುವಂತಹ ಸಂಭಾಷಣೆ ಆಗಿರುತ್ತೆ. ಅಂದರೆ ಈಗ ಸದ್ಯಕ್ಕೆ ನಮಗೆ ಇಟ್ಟಿರುವಂಥ ಪಠ್ಯದ ಪಂಪ ಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ದುರ್ಯೋಧನ ನಡುವೆ ಮಾತ್ರ ಸಂಭಾಷಣೆಯನ್ನು ನೋಡ್ತೀವಿ. ಇಲ್ಲಿ ಸಭೆಯಲ್ಲಿ ಬಹಳಷ್ಟು ಜನರಿದ್ದರೂ ಕೂಡ ಇಲ್ಲಿ ಯಾರ ಸಂಭಾಷಣೆಯನ್ನು ಕೊಟ್ಟಿಲ್ಲ. ಆದರೆ ಒಂದು ಪದ್ಯದ ಕೊನೆಯಲ್ಲಿ ನಮಗೆ ವಿದುರನ ಒಂದು ಸಂಭಾಷಣೆಯನ್ನು ಸಹ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ವಿದುರ ಯಾವಾಗಲೂ ಧರ್ಮ ಯಾವ ಕಡೆ ಇರುತ್ತೆ ಆ ಕಡೆಗೆ ಇರುವಂತಹ ಒಬ್ಬ ವ್ಯಕ್ತಿ ಆಗಿರ್ತಾನೆ, ಧರ್ಮದ ವ್ಯಕ್ತಿಯಾಗಿರ್ತಾನೆ. ವಿದುರನು ಧೃತರಾಷ್ಟ್ರನ ಸಹೋದರನಾದರೂ ಧರ್ಮ ಮತ್ತು ನ್ಯಾಯದ ವಿಚಾರದಲ್ಲಿ ಎಂದಿಗೂ ರಾಜಿಯಾಗುವುದಿಲ್ಲ. ಕೌರವರ ಸಭೆಯಲ್ಲಿ ಈತನು ಸತ್ಯ ಮತ್ತು ನ್ಯಾಯವನ್ನು ಧೈರ್ಯದಿಂದ ಪ್ರತಿಪಾದಿಸುವ ಕೆಲವು ವ್ಯಕ್ತಿಗಳಲ್ಲಿ ಒಬ್ಬನಾಗಿರ್ತಾನೆ. ಕೃಷ್ಣನಿಗೆ ಆದರದ ಸ್ವಾಗತವನ್ನು ನೀಡುವಂತಹದ್ದನ್ನು ನಾವು ಈ ಒಂದು ಪಠ್ಯದಲ್ಲಿ ನೋಡಬಹುದಾಗಿರುತ್ತೆ. ಕೃಷ್ಣನು ಶಾಂತಿದೂತನಾಗಿ ಹಸ್ತಿನಾಪುರಕ್ಕೆ ಬಂದಾಗ ದುರ್ಯೋಧನ ಮತ್ತು ಇತರ ಕೌರವರು ಆತನನ್ನು ಸೌಜನ್ಯದಿಂದ ಕಂಡರೂ ವಿದುರನ ಮನೆಯಲ್ಲಿಯೇ ಕೃಷ್ಣನು ತಂಗುತ್ತಾನೆ. ವಿದುರನು ಕೃಷ್ಣನನ್ನು ರಾಜ ಮರ್ಯಾದೆಗಿಂತ ಹೆಚ್ಚಿನ ಭಕ್ತಿ ಮತ್ತು ಆದರದಿಂದ ಸತ್ಕರಿಸುತ್ತಾನೆ. ಕೃಷ್ಣನು ವಿದುರನ ಈ ಧಾರ್ಮಿಕ ಮತ್ತು ಪ್ರೀತಿಯ ಸತ್ಕಾರವನ್ನು ಮೆಚ್ಚಿ ಆತನ ಮನೆಯಲ್ಲಿ ಉಪ್ಪಿಟ್ಟು ಊಟ ಮಾಡುತ್ತಾನೆ. ಧೃತರಾಷ್ಟ್ರನಿಗೆ ಮತ್ತು ದುರ್ಯೋಧನನಿಗೆ ಉಪದೇಶವನ್ನು ಮಾಡೋದನ್ನು ಸಹ ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಸಂಭಾಷಣೆಯ ಸಂದರ್ಭದಲ್ಲಿ ಸಂಧಾನ ಆರಂಭವಾಗುವ ಮುನ್ನ ಮತ್ತು ಸಂಧಾನದ ಸಮಯದಲ್ಲಿ ವಿದುರನು ಕೌರವರ ಹಿರಿಯರಿಗೆ ಮತ್ತು ದುರ್ಯೋಧನನಿಗೆ ಯುದ್ಧದ ಭೀಕರ ಪರಿಣಾಮಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತಾನೆ ಮತ್ತು ಶಾಂತಿಗಾಗಿ ವಾದವನ್ನು ಸಹ ಮಾಡ್ತಾನೆ. ಧೃತರಾಷ್ಟ್ರನಿಗೆ ಎಚ್ಚರಿಕೆಯನ್ನು ಸಹ ಇಲ್ಲಿ ನೀಡೋದನ್ನು ನೋಡಬಹುದಾಗಿರುತ್ತೆ. ವಿದುರನು ಧೃತರಾಷ್ಟ್ರನ ಬಳಿಗೆ ಹೋಗಿ, ಮಹಾರಾಜರೇ, ನಿಮ್ಮ ಮಗನಾದ ದುರ್ಯೋಧನನು ಅಧರ್ಮದ ಹಾದಿ ಹಿಡಿದಿದ್ದಾನೆ. ಪಾಂಡವರ ಹಕ್ಕನ್ನು ಮರಳಿಸಿ ಕೃಷ್ಣನ ಶಾಂತಿ ಪ್ರಸ್ತಾವನೆಯನ್ನು ಒಪ್ಪಿ ಕುಲನಾಶ ತಪ್ಪಿಸುವ ಕೊನೆಯ ಅವಕಾಶ ಇದಾಗಿದೆ ಎಂದು ಗೋಗರೆಯುತ್ತಾನೆ. ದುರ್ಯೋಧನನಿಗೆ ಬುದ್ಧಿವಾದವನ್ನು ಹೇಳೋದನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ದುರ್ಯೋಧನನ ಅಹಂಕಾರ ಮತ್ತು ಅಧರ್ಮದ ನಡೆಯನ್ನು ವಿದುರನು ನೇರವಾಗಿ ವಿರೋಧಿಸುತ್ತಾನೆ. ದುರ್ಯೋಧನ, ನೀನು ಕೃಷ್ಣನಂತಹ ಮಹಾತ್ಮನ ಮಾತುಗಳನ್ನು ತಿರಸ್ಕರಿಸುತ್ತಿರುವುದು ನಿನ್ನ ವಿನಾಶಕ್ಕೆ ದಾರಿ. ಸೋದರರನ್ನು ವಿರೋಧಿಸಿ ರಾಜ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನೇರವಾಗಿ ಹೇಳೋದನ್ನು ನೋಡಬಹುದಾಗಿರುತ್ತೆ. ಕೃಷ್ಣನ ಸಂಧಾನದ ಮಾತುಗಳನ್ನು ದುರ್ಯೋಧನನು ತಿರಸ್ಕರಿಸಿ ಕೃಷ್ಣನನ್ನು ಬಂಧಿಸಲು ಪ್ರಯತ್ನಿಸಿದಾಗ ವಿದುರನ ನ್ಯಾಯನಿಷ್ಠೆಯು ಉತ್ತುಂಗಕ್ಕೆ ತಲುಪುತ್ತದೆ.
ಕೃಷ್ಣನನ್ನು ಬಂಧಿಸುವ ದುರ್ಯೋಧನನ ನೀಚ ಪ್ರಯತ್ನವನ್ನು ವಿದುರನು ಭೀಷ್ಮ ಮತ್ತು ದ್ರೋಣರೊಂದಿಗೆ ಸೇರಿ ತೀವ್ರವಾಗಿ ವಿರೋಧಿಸುತ್ತಾನೆ. ಒಬ್ಬ ದೂತನನ್ನು ಬಂಧಿಸುವುದು ಧರ್ಮವಲ್ಲ, ಇಡೀ ಕುರುಕುಲಕ್ಕೆ ಇದು ಕಳಂಕ ತರುತ್ತದೆ. ಕೃಷ್ಣ ಕೇವಲ ದೂತನಲ್ಲ, ಪರಮಾತ್ಮ ಅಂತ ಹೇಳಿ ಆತನನ್ನು ಬಂಧಿಸಲು ಪ್ರಯತ್ನಿಸುವುದು ಅಪಾಯಕಾರಿ ಅಂತ ಹೇಳಿ ಯಾರಿಗೆ ದುರ್ಯೋಧನನಿಗೆ ಗದರಿಸುತ್ತಾನೆ. ಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿಸಿದಾಗ ವಿದುರನು ತಕ್ಷಣವೇ ಆತನ ಮಹಿಮೆಯನ್ನು ಗುರುತಿಸಿ ಗೌರವಿಸುತ್ತಾನೆ ಮತ್ತು ದುರ್ಯೋಧನನ ಅಧರ್ಮದ ಮಾರ್ಗವನ್ನು ಸಂಪೂರ್ಣವಾಗಿ ಖಂಡಿಸಿ ಪಾಂಡವರ ಪರವಾಗಿ ತನ್ನ ನಿಲುವನ್ನು ಸ್ಪಷ್ಟಪಡಿಸುತ್ತಾನೆ. ಪಂಪ ಭಾರತದಲ್ಲಿ ವಿದುರನು ಕೌರವರ ಪಕ್ಷದಲ್ಲಿ ಇದ್ದರೂ ಧರ್ಮದ ಪಕ್ಷವನ್ನು ಎಂದಿಗೂ ಬಿಡುವುದಿಲ್ಲ. ಧರ್ಮದ ದನಿಯಾಗಿ ರಾಜ್ಯಸಭೆಯಲ್ಲಿ ಅಧರ್ಮ ನಡೆಯುತ್ತಿದ್ದರೂ ಸತ್ಯವನ್ನು ಎತ್ತಿ ಹಿಡಿಯುವ ಧೈರ್ಯಶಾಲಿ ವಿದುರನಾಗಿರ್ತಾನೆ. ಯುದ್ಧವನ್ನು ತಪ್ಪಿಸಲು ಕೃಷ್ಣನಿಗೆ ಸಂಪೂರ್ಣ ಬೆಂಬಲ ನೀಡಿದ ಪ್ರಮುಖ ವ್ಯಕ್ತಿ ಅಂತಂದರೆ ಅದು ವಿದುರ ಆಗಿರ್ತಾನೆ. ಒಟ್ಟಾರೆಯಾಗಿ ಪಂಪ ಭಾರತದಲ್ಲಿ ವಿದುರನು ಕೃಷ್ಣ ಸಂತಾನದ ವಿಫಲತೆಗೆ ಕೌರವ ನಾಶಕ್ಕೆ ಮುಖ್ಯ ಕಾರಣ ಎಂದು ಸ್ಪಷ್ಟಪಡಿಸುವ ಒಂದು ನೈತಿಕ ದನಿಯಾಗಿ ನಿಲ್ಲುತ್ತಾನೆ ಅಂತಲೇ ಹೇಳ್ಬೋದಾಗಿರುತ್ತೆ. ಇದಿಷ್ಟು ವಿದುರನ ಪಾತ್ರ ಆಗಿರುತ್ತೆ ಈ ಒಂದು ಸಂದರ್ಭದಲ್ಲಿ. ಇಲ್ಲಿ ನಾವು ಕೊನೆಯಲ್ಲಿ ನೋಡ್ಬೋದು ವಿದುರ ದುರ್ಯೋಧನನಿಗೆ ಎದುರು ಮಾತಾಡೋದಾಗಿರಲಿ ಅಥವಾ ಅವನು ದುರ್ಯೋಧನ ರಕ್ಷಣೆಗೆ ಅಂತ ಹೇಳಿ ಇರಿಸಿದಂತಹ ಬಿಲ್ಲನ್ನು ಮುರಿಯೋದಾಗಿರಲಿ, ಈ ಎಲ್ಲ ವಿಷಯಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಕೊನೆಯ 2 ಪ್ಯಾರಾಗ್ರಾಫ್ನಲ್ಲಿ ವಿದುರನ ಬಗ್ಗೆನೇ ಇಲ್ಲಿ ಇದೆ. ಇಲ್ಲಿ ಶಾರ್ಟಾಗಿ ಈ ಪಠ್ಯದಲ್ಲಿ ಏನೆಲ್ಲ ವಿಚಾರ ಇದೆ ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೀನಿ. ಇದಿಷ್ಟು ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.